ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶರ್ಮಾ ಟಾಕ್ಸ್. ನೀವೇನಾದ್ರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಬಂದು ನಮ್ಮ ಇಂಡಿಯಾ ICC ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗಿದೆ 2025 ನಲ್ಲಿ. ಸೊ ಅದ್ರ ಬಗ್ಗೆ ಒಂದಷ್ಟು ಹೈಲೈಟ್ಸ್ ನ, ಪ್ಲಸ್ ನಮ್ಮ ಇಂಡಿಯಾ ಟೀಮ್ ಗೆಲ್ಲೋದಕ್ಕೆ ಏನ್ ಪ್ಲಸ್ ಆಗಿದೆ, ನ್ಯೂಜಿಲೆಂಡ್ ಸೋಲೋದಕ್ಕೆ ಏನ್ ಮೈನಸ್ ಆಗಿದೆ, ಸೊ ನಮ್ಮ ಪ್ಲೇಯರ್ ವೈಸ್ ಏನೇನ್ ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ನಿಮ್ ಜೊತೆಗೆ ಈ ವಿಡಿಯೋ ತಂದಿದ್ದೀನಿ. ಸೊ ಮಾಡೋಣ ಬೇಡ, ಬನ್ನಿ ಲೆಟ್ಸ್ ಸ್ಟಾರ್ಟ್. ಆಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಇದೇನು 2010 ಮ್ಯಾಜಿಕ್ ಮತ್ತೆ ರಿಪೀಟ್ ಆಯ್ತಾ? ಯಾಕಂದ್ರೆ 12 ವರ್ಷಗಳ ನಂತರ ಭಾರತ ಮತ್ತೆ ICC ಚಾಂಪಿಯನ್ಸ್ ಟ್ರೋಫಿನ ಗೆದ್ಕೊಂಡಿದೆ. ನಾವು ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೆಂಡ್ ಮತ್ತೆ ನಮ್ಮ ಇಂಡಿಯಾ ಜೊತೆ ನಡೆಯುವಂತಹ ಮಹಾ ಫೈನಲ್ ಯುದ್ಧ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ರಿಲೇಟೆಡ್ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಟೀಮ್ ಇಂಡಿಯಾ ಸ್ಟ್ರಾಂಗ್ ಮತ್ತೆ ವೀಕ್ನೆಸ್, ನ್ಯೂಜಿಲೆಂಡ್ ತಂಡದ ತಪ್ಪುಗಳು ಏನೇನಾಯ್ತು, ಅವರ ಮಿಸ್ಟೇಕ್ಸ್ ಏನಾಯ್ತು, ಸೊ ಎಲ್ಲಾ ಪ್ಲೇಯರ್ಸ್ ನ ಅನಲೈಸ್ ಮಾಡಿ ಒಂದಷ್ಟು ಡೀಟೇಲ್ ನ ಕಲೆಕ್ಟ್ ಮಾಡಿ ನಿಮ್ ಜೊತೆಗೆ ಒಂದು ಬೆಸ್ಟ್ ವಿಡಿಯೋ ತಂದಿದ್ದೀನಿ. ಇದರಲ್ಲಿ ನಾನು 4 to 5 ಪಾರ್ಟ್ಸ್ ಆಗಿ ನಾನು ವಿಡಿಯೋನ ಡಿವೈಡ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಪಾರ್ಟ್ ಬಂದು ಟಾಸ್ ಮತ್ತೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡೋಣ. ಟಾಸ್ ಗೆದ್ದು ನ್ಯೂಜಿಲೆಂಡ್ ಫಸ್ಟ್ ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೊಳುತ್ತೆ, ಯಾಕಂದ್ರೆ ಲಂಡನ್ ನಲ್ಲಿ ಇರುವಂತಹ ಪಿಚ್ ಸ್ವಲ್ಪ ಬೆಟರ್ ಆಗಿರುತ್ತೆ. ಸೊ ರೋಹಿತ್ ಮತ್ತೆ ಗಿಲ್ ಅನ್ನೋ ಗೇಮ್ ನ ಸೂಪರ್ ಸ್ಟಾರ್ಟ್ ಕೊಡ್ತಾರೆ. ಸೊ ಪಿಚ್ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೂ ಹಿಟ್ ಮ್ಯಾನ್ ಆಸ್ ಯೂಶುವಲ್ ಒಳ್ಳೆ ಸ್ಟೈಲಿಂಗ್ ಮತ್ತೆ ಕವರ್ ಡ್ರೈವ್ ಹೊಡೆದು ಫುಲ್ ಶಾಟ್ಸ್ ಹೊಡೆದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ. ಅಲ್ಲಿ ಬೋಲ್ಟ್ ಬಂದು ಗಿಲ್ ಔಟ್ ಮಾಡ್ತಾರೆ. ಆದ್ರೆ ಇಂಡಿಯಾ ಒಂಥರ ಅಂಡರ್ ಪ್ರೆಷರ್ ಹೋಗ್ಬಿಡುತ್ತೆ. ಆ ಟೈಮ್ ಅಲ್ಲಿ ಪಂಜಾಬಿ ಪವರ್ ಹೌಸ್ ಆಗಿರುವಂತಹ ನಮ್ಮ ವಿರಾಟ್ ಕೊಹ್ಲಿ ಎಂಟ್ರಿ ಆಗ್ತಾರೆ ನೋಡಿ. ಅಲ್ಲಿಂದ ನಮ್ಮ ವಿರಾಟ್ ಕೊಹ್ಲಿ ದ ಚೇಸ್ ಮಾಸ್ಟರ್ ಮೋಡ್ ಆನ್ ಆಗುತ್ತೆ ನೋಡಿ. ಸೊ ಅಲ್ಲಿಂದ ಕೊಹ್ಲಿ ಅಂದ್ರೆ ಒಂದು ಬಿಗ್ ಮ್ಯಾಚ್ ಪ್ಲೇಯರ್ ಅಂತಾನೆ ನಮ್ಗೆ ಏನೋ ಗೊತ್ತಿರೋದು. ಸೊ ಈ ಕಂಡೀಷನ್ಸ್ ಅಲ್ಲಿ ಅವರ ಟೆಕ್ನಿಕ್ಸ್, ಟೆಂಪರ್ಮೆಂಟ್ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ ವರ್ಕ್ ಆಗುತ್ತೆ. ಮ್ಯಾಚ್ ಒಂಥರ ಒಂದೇ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇತ್ತು. ಅಂದ್ರೆ ರೋಹಿತ್ ಶರ್ಮಾ ಬಂದು 49 ಬಾಲ್ಸ್ಗೆ 72 ರನ್ ಹೊಡಿತಾರೆ. ಆದ್ರೆ ಅವಾಗ ಔಟ್ ಆಗ್ತಾರೆ. ಪ್ರೆಷರ್ಸ್ ಇನ್ನ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಆದ್ರೆ ಬಟ್ ನಮ್ಮ KL ರಾಹುಲ್ ಮತ್ತೆ ಕೊಹ್ಲಿ ಅವರ ಕಾಂಬಿನೇಷನ್ ಸ್ಟೆಬಿಲೈಸ್ ನಮ್ಮ ಇಡೀ ಟೀಮ್ ಪರ್ಫಾರ್ಮೆನ್ಸ್ ನ ಸ್ಟೆಬಿಲೈಸ್ ಮಾಡಾಗುತ್ತೆ. ಚೇಸಿಂಗ್ ಮಾಸ್ಟರ್ ಅಂತ ಕರೆಯುವಂತ ಕೊಹ್ಲಿ ಅವರು 98 ಬಾಲ್ಸ್ಗೆ 114 ರನ್ಸ್ ಹೊಡಿತಾರೆ. ಈ ಮಾಸ್ಟರ್ ಕ್ಲಾಸ್ ಪರ್ಫಾರ್ಮೆನ್ಸ್. ಬಿಗ್ ಫೈನಲ್ಸ್ ಮ್ಯಾಚ್ ಅಲ್ಲಿ ಈ ತರ ಒಂದು ಪರ್ಫಾರ್ಮೆನ್ಸ್ ಬೇಕೇ ಬೇಕಾಗಿರುತ್ತೆ. ಸೊ ಈ ಇನ್ನಿಂಗ್ಸ್ ನೋಡಿದವ್ರಿಗೆಲ್ಲ ಒಂಥರ ಎದೆಗುಂದುವಂತಹ ಒಂಥರ ಫೀಲ್ ಆಗಿರುತ್ತೆ. ಈ ಧೈರ್ಯದ ಸರ್ದಾರನ್ಗೆ ನಮ್ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್. ಸೊ ಮಿಡಲ್ ಆರ್ಡರ್ ಮತ್ತೆ ಫಿನಿಶಿಂಗ್ ಅಲ್ಲಿ ಏನೇನಾಯ್ತು ಅನ್ನೋ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಚೆಕ್ ಮಾಡಿದ್ರೆ ನಮ್ಗೆ ಯಾರಿಗೂ ಡೌಟೇ ಇಲ್ಲ. ಯಾಕಂದ್ರೆ ನಮ್ಮ ಸೂರ್ಯಕುಮಾರ್ ಯಾದವ್ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರ ಇಬ್ಬರ ಒಂದು ಕಾಂಬಿನೇಷನ್ ಆದಂತಹ ಈ ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್ ಏನಿದೆ ನೆಕ್ಸ್ಟ್ ಲೆವೆಲ್ ಮಾತ್ರ ತಗೊಂಡೋಗುತ್ತೆ. ನಮ್ ನೋಡೋರಿಗೆ, ಒಂದು ವೀಕ್ಷಕರಿಗೆ ಆ ಒಂದು ಹಾರ್ಟ್ ಬೀಟ್ ನೆಕ್ಸ್ಟ್ ಲೆವೆಲ್ ಏನೋ ಪಂಪ್ ಆಗುತ್ತೆ. ಹಾರ್ದಿಕ್ ಪಾಂಡ್ಯ ಮತ್ತೆ ಸೂರ್ಯಕುಮಾರ್ ಯಾದವ್ ಅವರ ಇನ್ನಿಂಗ್ಸ್ ನಮ್ಮ ಟೀಮ್ ಇಂಡಿಯಾಗೆ ಖಂಡಿತವಾಗ್ಲೂ ಆ ಸಿಚುವೇಶನ್ಸ್ ಅವಶ್ಯಕತೆ ಇತ್ತು. ಅಂತೂ ಇಂತೂ ಒಂದು 50 ಓವರ್ ಕೊನೆಗೆ ಭಾರತ 325 ರನ್ ಹೊಡೆಯುತ್ತೆ, 6 ವಿಕೆಟ್ ಕಳ್ಕೊಳ್ಳುತ್ತೆ. ಬಟ್ ಈ ಟಾರ್ಗೆಟ್ ಈಗ ಇರೋ ಈ ಕಂಡೀಷನ್ಸ್ಗೆ ತುಂಬಾನೇ ಟಫ್. ಬಟ್ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಗೆ ರಿಯಲಿ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಸೊ ನಮ್ಮ ನ್ಯೂಜಿಲೆಂಡ್ ಅವರು ಈ ಇನ್ನಿಂಗ್ಸ್ ನ ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಇಂಡಿಯನ್ಸ್ ನ ಬೌಲರ್ಸ್ ಪ್ರದರ್ಶನ ಮಾಡೋದಕ್ಕೆ, ಒಂದು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ರೆಡಿ ಆಗಿರ್ತಾರೆ. ಭಾರತದ ಬೌಲಿಂಗ್ ಫೋರ್ಸ್ಗೆ ಬುಮ್ರಾ ಮತ್ತೆ ಶಮಿ, ಸಿರಾಜು, ಕುಲ್ದೀಪ್ ಎಲ್ಲರೂ ರೆಡಿ ಆಗಿರ್ತಾರೆ. ಬುಮ್ರಾ ಹೊಸಲೆ ಪಂದ್ಗೈಗೆ ಒಂದು ಕೋವೆ ಔಟ್ ಮಾಡ್ತಾರೆ. ಸೊ 5 ಓವರ್ಗಳಲ್ಲಿ ನ್ಯೂಜಿಲೆಂಡ್ 21 ರನ್ ಹೊಡೆಯುತ್ತೆ, 2 ವಿಕೆಟ್ ನ ಕಳ್ಕೊಳ್ಳುತ್ತೆ. ಸೊ ನ್ಯೂಜಿಲೆಂಡ್ ನ ಟೀಮ್ ಪ್ರೆಷರ್ ಅಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ. ವಿಲಿಯಮ್ಸನ್ ಮ್ಯಾಚ್ ನ ಸ್ಟಡಿ ಮಾಡೋ ಪ್ರಯತ್ನ ಮಾಡ್ತಾ, ಬಟ್ ಡೇರಿ ಮಿಚೆಲ್ ಅವರು ಬಂದು 67 ಬಾಲ್ಸ್ಗೆ 81 ರನ್ಸ್ ಕೊಟ್ಟು ಪೀಕ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಟ್ ನಮ್ಮ ಇಂಡಿಯಾ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ, ಕುಲ್ದೀಪ್ ಯಾದವ್ ಅವರ ಮ್ಯಾಜಿಕ್ ಬಾಲ್ ವಿಲಿಯಮ್ಸನ್ ಔಟ್ ಮಾಡೋದಿದೆಯಲ್ಲ, ಸೊ ಅದು ಅಂತೂ ಇಂಡಿಯನ್ಸ್ಗೆ ಗೊತ್ತಾಗಿತ್ತು. ಈ ನ್ಯೂಜಿಲೆಂಡ್ ಮಾತ್ರ ಕ್ಲೀನ್ ಬೋಲ್ಡ್ ಮಾಡೋದು ಮಾತ್ರ ಗ್ಯಾರಂಟಿ ಅಂತ ಅಂದ್ಬಿಟ್ಟು. ಸೊ ಆ ತರ ಒಂದು ಬೌಲಿಂಗ್ ಪ್ರದರ್ಶನ ನಮ್ಮ ಕುಲ್ದೀಪ್ ಅವರಿಂದ ಬಂದಿರುತ್ತೆ. ಫೈನಲ್ ಓವರ್ಸ್ ಅಲ್ಲಿ ಇಂಡಿಯಾ ಗೆಲುವು ತಗೋಬೇಕಾದ್ರೆ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡೋದಾದ್ರೆ, ನ್ಯೂಜಿಲೆಂಡ್ ಅವರಿಗೆ 30 ಬಾಲ್ಗೆ 65 ರನ್ ಬೇಕಾಗಿತ್ತು. ಬಟ್ ಹಾರ್ದಿಕ್ ಪಾಂಡ್ಯ ಅವ್ರು ಏನಾದ್ರು ಬೌಲಿಂಗ್ ಅಲ್ಲಿ ಮಿಸ್ ಮ್ಯಾಚ್ ಮಾಡಿ ಸ್ವಲ್ಪ ಬ್ಯಾಡ್ ಪರ್ಫಾರ್ಮೆನ್ಸ್ ಏನಾದ್ರು ಕೊಟ್ಟಿದ್ರೆ ಮ್ಯಾಚ್ ಹಂಗೆ ನೆಕ್ಸ್ಟ್ ಲೆವೆಲ್ಗೆ ಹಂಗೆ ಬಿದೋಗ್ಬಿಟ್ಟಿರೋದು. ಬಟ್ ಹಾರ್ದಿಕ್ ಒಂದು ಸ್ಲೋ ಬೌನ್ಸರ್ಸ್ ಅಲ್ಲಿ ವರ್ಕ್ ಆಗಿದೆ. ಸೊ ಈ ವಿಚಾರಕ್ಕೆ ನ್ಯೂಜಿಲೆಂಡ್ ನ ನಾಶ ಗ್ಯಾರಂಟಿ ಅಂದ್ಬಿಟ್ಟು ನಮ್ಮ ಇಂಡಿಯನ್ಸ್ಗೆ ನೋಡೋಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟಿದೆ. ಲಾಸ್ಟ್ ಓವರ್ ಅಲ್ಲಿ 14 ರನ್ಸ್ ಬೇಕು. ಬುಮ್ರಾ ಟು ಸೋತಿ ಯಾರ್ಕರ್ ಬೌಲ್ ಮಾಡ್ತಾರೆ. ಇಂಡಿಯಾ ವಿನ್ಸ್ ದ ಚಾಂಪಿಯನ್ಸ್ ಟ್ರೋಫಿ.
ಸೊ ಇನ್ನ ಪ್ಲೇಯರ್ ವೈಸ್ ಅನಾಲಿಸಿಸ್ ಮಾಡಕ್ ಹೋದ್ರೆ ರೋಹಿತ್ ಶರ್ಮಾ ಅವ್ರು ಬಂದು ನಮಗೆ 49 ಬಾಲ್ಸ್ ಅಲ್ಲಿ 72 ರನ್ಸ್ ಕೊಡ್ತಾರೆ. ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಈ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ. ಸೊ ಅದು ಪರ್ಫೆಕ್ಟ್ ಕ್ಯಾಪ್ಟನ್ ನಾಕ್ ಅಂತ ಏನ್ ಕರಿತೀರಿ, ಸೊ ಅದು ರೋಹಿತ್ ಶರ್ಮಾ ಅವರು ಅವರ ಜಾಬ್ ನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಿದ್ದಾರೆ. ಸೊ ಅದು ನೆಕ್ಸ್ಟ್ ಬಂದಂತಹ ನಮ್ಮ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ. ಸೊ ಅವರು 98 ಬಾಲ್ಸ್ ಅಲ್ಲಿ 114 ರನ್ಸ್ ಕೊಡ್ತಾರೆ. ಸೊ ಚೇಸ್ ಮಾಸ್ಟರ್, ಫೈನಲ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು ಅವ್ರನ್ನ. ಸೊ ಆಮೇಲೆ ಬಂದಂತಹ ನಮ್ಮ ಸೂರ್ಯಕುಮಾರ್ ಯಾದವ್ ಮತ್ತೆ ಹಾರ್ದಿಕ್ ಪಾಂಡ್ಯ, ಇವರೊಬ್ಬರ ಒಂದು ಕ್ವಿಕ್ ಫೈರ್ ಇದೆ ಅಲ್ಲ 40s, ಅದು ಅವ್ರನ್ನ ಫಿನಿಶಿಂಗ್ ಕಿಂಗ್ಸ್ ಅಂತಾನೆ ಕರೀಬಹುದು. ಇನ್ನ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಬೂಮ್ರಾ ಅವರು 3 ವಿಕೆಟ್ಗೆ 34 ರನ್ ಕೊಟ್ಟು 3 ವಿಕೆಟ್ ತೆಗಿತಾರೆ. ಒಳ್ಳೆ ಯಾರ್ಕರ್ ಮಿಚಿನ್ ಅಂತಾನೆ ಕರೀಬಹುದು. ಬಟ್ ಆಮೇಲೆ ಬಂದಂತಹ ಕುಲ್ದೀಪ್ ಯಾದವ್ ಅವರು 2 ವಿಕೆಟ್ 45 ರನ್ ಕೊಟ್ಟು 2 ವಿಕೆಟ್ ನ ತೆಗಿತಾರೆ. ಸ್ಪಿನ್ ಮಾಂತ್ರಿಕನ ಅಂತಾನೆ ಹೇಳ್ಬೋದು ನಮ್ಮ ಕುಲ್ದೀಪ್ ಅವರಿಗೆ. ಇಂಡಿಯಾ ಯಾಕೆ ವಿನ್ ಆಯ್ತು ಅಂದ್ರೆ ಅವರ ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇತ್ತು. ಪ್ಲಸ್ ಟಾಪ್ ನಾಚ್ ಬ್ಯಾಟಿಂಗ್ ಇತ್ತು, ವರ್ಲ್ಡ್ ಕ್ಲಾಸ್ ಬೌಲಿಂಗ್ ಇತ್ತು. ಇದೆಲ್ಲ ಮಿಕ್ಸ್ಡ್ ಕಾಂಬಿನೇಷನ್ ಅಲ್ಲಿ ನಮ್ಮ ಇಂಡಿಯಾ ಈ ಟೂರ್ನಿಮೆಂಟ್ ನ ಗೆದ್ದಿದೆ. ಇದೊಂಥರ ಇಂಡಿಯನ್ಸ್ಗೆ ಮತ್ತೆ ಕ್ರಿಕೆಟ್ ಇಷ್ಟಪಡೋರಿಗೆ ಒಂಥರ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ರೋಹಿತ್ ಮತ್ತೆ ಕೊಹ್ಲಿ ಅವರ ಇಬ್ಬರ ಒಂದು ದಶಕದಲ್ಲಿ ಒಂದು ಮಾಡ್ತಿರುವಂತಹ ಒಂದು ಬೆಸ್ಟ್ ಮೆಮೊರೇಬಲ್ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ನೀವ್ ಈ ಮ್ಯಾಚ್ ಬಗ್ಗೆ ಏನಂತೀರಾ? ಕಮೆಂಟ್ ಬಾಕ್ಸ್ ನಿಮ್ದೇ, ನಿಮ್ಗೆ ಏನ್ ಬೇಕಾದ್ರೂ ಮೆನ್ಷನ್ ಮಾಡ್ಕೊಳ್ಳಿ. ನನ್ಗೇನೋ ಇದೊಂಥರ ಎಪಿಕ್ ಮ್ಯಾಚ್, ಇಂಡಿಯನ್ಸ್ ಚಾಂಪಿಯನ್ಸ್ ಆಗಿರೋದು ನೆಕ್ಸ್ಟ್ ಲೆವೆಲ್ ಇಂಡಿಯನ್ಸ್ ಫೀಲ್ ಆಗೋದು ಗ್ಯಾರಂಟಿನೇ. ಕರ್ನಾಟಕ 07 ನಲ್ಲಿ ನೋಡುವಂತಹ ನಿಮ್ಮ ಅನಿಸಿಕೆ, ವಿಡಿಯೋ ಯಾವ ರೀತಿ ಇತ್ತು, ರಿಲೇಟೆಡ್ ಟಾಪಿಕ್ ಯಾವ ರೀತಿ ಅನಿಸ್ತು, ನಿಮ್ಮ ಅನಿಸಿಕೆನ ನಮ್ಮ ಚಾನಲ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮ್ಮ ಮೋರ್ ಇಂಟ್ರೆಸ್ಟಿಂಗ್ ಮತ್ತೆ ಆಸಮ್ ಕಂಟೆಂಟ್ ಗೆ ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.